ದಾನ ಧರ್ಮ ಮಾಡಿ, ಅಕ್ಕಪಕ್ಕದವ್ರು ಚೆನ್ನಾಗಿ ಇಟ್ಕೊಳ್ಳಿ. ಅರಮನೆಯಲ್ಲಿದ್ರು ನೆರಮನೆ ಇರಬೇಕು. ನನ್ ಮಗ ಲಂಡನ್ ಅಲ್ಲಿ ಇದ್ದಾನೆ, ನನ್ ಮಗ ಅಮೆರಿಕಾದಲ್ಲಿದೆ ಅಂತ ಕೊಚ್ಕೊಂಡ್ ಮನೇಲಿ ಒಬ್ಬರೇ ಇರಬೇಡಿ. ಕಷ್ಟಕ್ಕೆ ಅಮೆರಿಕಾದಿಂದ ನಿನ್ ಮಗ ಓಡ್ ಬರಲ್ಲ, ಏನಿದ್ರು ದುಡ್ಡು ಕಳಿಸ್ಬೋದು ಅಷ್ಟೇ. ಕಷ್ಟಕ್ಕೆ ಬರೋರು ಅಕ್ಕಪಕ್ಕದವರು, ಸ್ನೇಹಿತರು, ಗೊತ್ತಾಯ್ತಾ? ಅಪಾರ್ಟ್ಮೆಂಟ್ ಅಲ್ಲಿ ಇದೆ, ಎಲ್ಲಾರು ಪರಿಚಯ ಮಾಡ್ಕೊಳ್ಳಿ. ಮನೆ ಕೆಲಸಕ್ಕೆ ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡಿ, ನಿಮ್ದೇನು ಆಸ್ತಿ ಸೌದೋಗೋದಿಲ್ಲ. ಹೋಗುವಾಗ ಏನು ಒತ್ಕೊಂಡು ಹೋಗಲ್ಲ. ಒಂದ್ 4-5 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಏನು ಆಗಲ್ಲ. ಇವ್ರುಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ಸುತ್ತಮುತ್ತಲವ್ರನ್ನ, ನಿಮ್ ಬೀದಿ ಕಸ ಗುಡ್ಸೋರ್ನ ಹಬ್ಬ ಹರಿದಿನ ಕರೆದು ಒಂದು 500 ರೂಪಾಯಿ ಕೊಡಿ, ಏನು ಆಗಲ್ಲ. ನಿಮ್ಮ ಆಸ್ತಿ ಗಂಟೇನು ಕರಗಲ್ಲ. ಎಲ್ಲಾರ ಜೊತೆ ಚೆನ್ನಾಗಿದ್ರೇನೆ ನಿಮ್ ಕಷ್ಟ ಕಾಲದಲ್ಲಿ ಅವರೇ ನಿಮ್ ಸುತ್ತಮುತ್ತ ಇರೋ ಜನನೇ ನಿಮ್ಗಾಗದು. ನೆಂಟ್ರು ಇಷ್ಟ್ರು, ನನ್ ಮಗ ಅಲ್ಲಿದ್ದಾನೆ, ನನ್ ಮಗ ಹಿಂಗೆ, ನನ್ ಮಗ ಹಂಗೆ ಅಂತ ಬರೀ ಡೂಸಿ ಹೊಡ್ಕೊಂಡು ಮನೇಲಿ ಕೂತಿದ್ರೆ ನೀವು ಸತ್ 3 ದಿನ ಆದ್ರೂ ಯಾರು ಮೂಸೋರು ಇರಲ್ಲ. ಗೊತ್ತಾಯ್ತಾ? ಜನಗಳ ಜೊತೆ ಬೆರೀರಿ, ಜನಗಳೇ ಒತ್ಕೊಂಡೋಗಿ ನಿಮ್ಮನ್ನ ಮಸಾಣಕ್ಕೆ ಹಾಕೋದು. ಹಂಗಾಗಿ ಅರಮನೆ ಇದ್ರು ನೆರಮನೆ ಇರ್ಬೇಕು. ಜನಗಳ ಜೊತೆ ಚೆನ್ನಾಗಿರೋದ್ ಕಲ್ತ್ಕೊಳ್ಳಿ. ದಾನ ಧರ್ಮ ಮಾಡಿ ಪುಣ್ಯ ಕಟ್ಕೊಳ್ಳಿ. ದಾನ ಧರ್ಮ ಮಾಡಿ